ದಾಂಡೇಲಿ ತಾಲೂಕಿನ ಅಂಬಿಕಾನಗರದ ಕೆಪಿಸಿಯಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ಕೂಲಿ, ಪಿಎಫ್, ಇಎಸ್ಐ ಸೌಲಭ್ಯವನ್ನು ಒದಗಿಸಲು ದಾಂಡೇಲಿಯಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಆಗ್ರಹ. ದಾಂಡೇಲಿ ತಾಲೂಕಿನ ಅಂಬಿಕಾನಗರದ ಕೆಪಿಸಿಯಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ಕೂಲಿ, ಪಿಎಫ್, ಇಎಸ್ಐ ಸೌಲಭ್ಯ ಒದಗಿಸುವಂತೆ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಆಗ್ರಹಿಸಿದ್ದಾರೆ. ಅವರು ಮಂಗಳವಾರ ಸಂಜೆ 4:15 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಇಲಾಖೆಯು ಬಿಎಚ್ಎಲ್ ಸಂಸ್ಥೆಗೆ ನೂರಾರು ಕಾರ್ಮಿಕರನ್ನು ಹೊರಗುತ್ತಿಗೆಯಡಿ ಕೆಲಸಕ್ಕೆ ಪೂರೈಸಲು ಟೆಂಡರ್ ನೀಡಿದೆ. ಬಿಎಚ್ಎಲ್ ಸಂಸ್ಥೆಯು ತಮಿಳುನಾಡು ಮೂಲದ ಪವರ್ ಲಿಂಕ್ ಎಂಬ ಸಂಸ್ಥೆಗೆ ಕಾರ್ಮಿಕರನ್ನು ಉಪಗುತ್ತಿಗೆ ಕೊಡಲಾಗಿದ್ದರಿಂದ ದಾಂಡೇಲಿಯ ಅಂಬಿಕಾನಗರದ ಸುಮಾರು 50ರಿಂದ 60 ಜನ ಕಾರ್ಮಿಕರು ದುಡಿಯುತ್ತಿದ್ದಾರೆ. ಈ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ನಿಗದಿಪಡಿಸಿರುವ ಕನಿಷ್ಠ ಕೂಲಿಯನ್ನು ಕೊಡುತ್ತಿರುವ ಕುರಿತು ಖಾತ್ರಿ ಇಲ್ಲ. ಅಲ್ಲದೆ ಪಿಎಫ್, ಇಎಸ್ಐ ಸೌಲಭ್ಯ ಒದಗಿಸದೆ ದುಡಿಸಿಕೊಳ್ಳುತ್ತಿರುವುದು ಕಾರ್ಮಿಕರ ಶ್ರಮವನ್ನು ಅನ್ಯಾಯವಾಗಿ ಶೋಷಣೆ ಮಾಡುತ್ತಿರುವುದು ಖಂಡನೀಯ. ಆದ್ದರಿಂದ ಈ ಕೂಡಲೇ ಇಲ್ಲಿಯ ಹೊರಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ಕೂಲಿ, ಪಿಎಫ್, ಇಎಸ್ಐ ಸೌಲಭ್ಯವನ್ನು ಒದಗಿಸುವಂತೆ ಡಿ ಸ್ಯಾಮ್ಸನ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಕೆಪಿಸಿಎಲ್ ಅಂಬಿಕಾನಗರದಲ್ಲಿ ಈಗಾಗಲೇ ಅಲ್ಲಿ ಹೊರಗುತ್ತಿಗೆ ಕಾರ್ಮಿಕರು ಪವರ್ ಲಿಂಕ್ ಎನ್ನುವ ಸಂಸ್ಥೆಯ ಅಡಿಯಲ್ಲಿ 50ರಿಂದ 60 ಜನ ಕಾರ್ಮಿಕರು ಇವತ್ತು ಅಲ್ಲಿ ಕೆಲಸ ಮಾಡ್ತಾರಂಥ ವಿಷಯ ತಿಳಿದು ಬಂದಿದೆ. ಆದರೆ ಮೂಲ ಈ ಗುತ್ತಿಗೆ ಆಗಿದ್ದು ಬಿಎಚ್ಎಲ್ ಸಂಸ್ಥೆಗೆ. ಬಿಎಚ್ಎಲ್ ಸಂಸ್ಥೆಯವರು ಉಪಗುತ್ತಿಗೆಯಲ್ಲಿ ಪವರ್ ಲಿಂಕ್ ಸಂಸ್ಥೆ ತಮಿಳುನಾಡು ಸಂಸ್ಥೆಗೆ ಕೊಟ್ಟಿದ್ದಾರೆ. ಆದರೆ ಕೊಡುವ ಮುಖಾಂತರ ಇವತ್ತು 50ರಿಂದ 60 ಜನ ಇವತ್ತು ಕೆಪಿಸಿಎಲ್ನ ಸರಹದ್ದಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಸರಹದ್ದಿನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕಾರ್ಮಿಕ ಕಾಯ್ದೆಗಳನ್ನು ಉಲ್ಲಂಘಿಸಿ ಯಾವುದೇ ಕಾರ್ಮಿಕ ಸುರಕ್ಷಿತವಾದಂಥ ಯಾವುದೇ ಪಿಎಫ್, ಇಎಸ್ಐ ಇತ್ಯಾದಿಗಳನ್ನು ನೀಡದೇನೆ, ತಿಂಗಳಿಗೆ ಸರಿಯಾಗಿ ವೇತನವನ್ನು ಕೂಡ ಕೊಡದೇನೆ ಅವರಿಗೆ ದುಡಿಸ್ಕೊಳ್ತಾ ಇರುವಂಥ ವಿಷಯ ನಮಗೆ ತಿಳಿದು ಬಂದಿದೆ. ಹಾಗಾಗಿ ಡಿವೈಎಫ್ಐ ಸಂಘಟನೆ ಮತ್ತು CIT ಸಂಘಟನೆ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡೋದೇನೆಂತಂದರೆ, ಯಾವ ಕಾರ್ಮಿಕರಿಗೆ PF, ESI ಕೊಡ್ತಾ ಇಲ್ಲ, ದಯವಿಟ್ಟು ಆ ಕಾರ್ಮಿಕರ ಕುರಿತಂತೆ ಸಮಗ್ರವಾಗಿ ತನಿಖೆ ನಡೆಸಬೇಕು. ಮತ್ತು ಕೂಡಲೇ ಈ PF, ESI ಜಾರಿಯಾಗುವಂಗೆ ಮತ್ತು ಕನಿಷ್ಠ ಕೂಲಿ ಜಾರಿಯಾಗುವಂಗೆ ನೋಡಿಕೊಳ್ಬೇಕು. ಮತ್ತು ಈಗಾಗಲೇ PF, ESI ಇಲ್ಲದೆ ದುಡಿಸ್ಕೊಳ್ತಾ ಇರುವಂಥ ಏನು ಸಂಸ್ಥೆಗಳಿವೆ, ಆ ಸಂಸ್ಥೆಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ KPCL ಏನು ಮೇಲಾಧಿಕಾರಿಗಳು ಕೂಡ ಏನು ಕಾರ್ಮಿಕ ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಾ ಇರುವ ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಕೂಡ ಕಾನೂನು ಕ್ರಮ ಜರುಗಿಸಬೇಕೆಂತೇಳಿ ಡಿವೈಎಫ್ಐ ಮತ್ತು CIT ಸಂಘಟನೆ ಈ ಸಂದರ್ಭದಲ್ಲಿ ಒತ್ತಾಯ ಮತ್ತು ವಿನಂತಿಯನ್ನು ಮಾಡ್ತಾರೆ.